ವೀಕ್ಷಕರೇ ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತ್. 50 ವರ್ಷ ಮೇಲ್ಪಟ್ಟ ಶಿಕ್ಷಕರ ವರ್ಗಾವಣೆ ಮಾಡುವಂತಿಲ್ಲ. ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶ. ಶಿರೂರು ಗುಡ್ಡ ಕುಸಿತ ದುರಂತ, 8ನೇ ಮೃತದೇಹ ಪತ್ತೆ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತ ನೀರಾವರಿ ಯೋಜನೆ, ಸಂಸದ ಕೆ ಸುಧಾಕರ್ ಆಗ್ರಹ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ಮಾಜಿ ಸಚಿವ ನಾಗೇಂದ್ರ ಈಗ ಕೈದಿ ನಂಬರ್ 7140. ವಿಶ್ವ ಬಾಹ್ಯಾಕಾಶ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತ, ಇಸ್ರೋ ವಿಜ್ಞಾನಿಗಳ ಸಾಧನೆಗೆ ಸಂದ ಗೌರವ. ವೆಸ್ಟ್ ಇಂಡೀಸ್ ವಿರುದ್ಧ ಸರಣಿ ಗೆದ್ದ ಇಂಗ್ಲೆಂಡ್ 6ನೇ ಸ್ಥಾನಕ್ಕೆ, ಅಗ್ರಸ್ಥಾನದಲ್ಲಿ ಮುಂದುವರಿದ ಭಾರತ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆ ರದ್ದು ಮಾಡಲು ರಾಜ್ಯ ಸರ್ಕಾರ ನಿರ್ಧಾರ. ವಿಪಕ್ಷ ನಾಯಕನಾಗಿ ನಾರಾಯಣಸ್ವಾಮಿ ಆಯ್ಕೆ, ಸಿಟಿ ರವಿಗೆ ಭಾರಿ ನಿರಾಸೆ. ಬೆಂಕಿ ಬಿದ್ದು ಐಎನ್ಎಸ್ ಬ್ರಹ್ಮಪುತ್ರಕ್ಕೆ ಹಾನಿ, ಕಿರಿಯ ಸೇಲರ್ ನಾಪತ್ತೆ. ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ನೀಡಲು ಯಾವುದೇ ಕಾರಣವಿಲ್ಲ, ಕೇಂದ್ರ ಸರ್ಕಾರ. ಇದಿಷ್ಟು ಈ ದಿನದ ಬ್ರೇಕಿಂಗ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.